ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ತುಳಸಿ ಚಾನಲ್. ಹೌದು, ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ, ಸ್ಲೈಟ್ಲಿ ಚೇಂಜ್ ಆಗಿದೆ. ತುಳಸಿ ಕಿಚನ್ ಅಂತ ಇತ್ತಲ್ವಾ, ಈಗ ತುಳಸಿ ಚಾನಲ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಕಿಚನ್ ಅಂದರೆ ಬರೀ ರೆಸಿಪೀಸ್ ಪೋಸ್ಟ್ ಮಾಡಬೇಕಾಗತ್ತೆ, ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ ಅಂದ್ಕೊಂಡು ನಾನು ತುಳಸಿ ಚಾನಲ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಚಾನಲಲ್ಲಿ ಕೆಲವು ಸತಿ ಎಜುಕೇಷ್ನಲ್ ವೀಡಿಯೋಸ್, ಮೋಟಿವೇಶ್ನಲ್ ವೀಡಿಯೋಸ್, ಕೆಲವು ಸರಿ ವ್ಲಾಗಿಂಗ್, ಈ ಥರ ಎಲ್ಲ ವೀಡಿಯೋಸ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಹೆಚ್ಚು ನಮ್ಮ ಚಾನಲ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಚಾನಲಲ್ಲಿ ಆಮ್ಲೆಟ್ ಕೇಕ್. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಆನಿಯನ್, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್. ನನ್ನ ಚಿಕ್ಕ ಪಾಪು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತ ನಾನಿಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. 5 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಿದ್ದೀನಿ. ಇದನ್ನೆಲ್ಲ ಫುಡ್ ಪ್ರಾಸೆಸರ್ನಲ್ಲಿ ಹಾಕ್ತಿದ್ದೀನಿ. ಇದೆಲ್ಲ ಆನಿಯನ್ ಹಾಕಿರೋದು ನಾನು, ಈರುಳ್ಳಿ, ಅದು ಮೊಟ್ಟೆ ಥರ ಕಾಣಿಸ್ತಾ ಇದೆ, ಅದು ಮೊಟ್ಟೆ ಅಲ್ಲ, ಈರುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಎಲ್ಲ ಫುಡ್ ಪ್ರಾಸೆಸರಲ್ಲೇ ಹಾಕ್ಕೊಂಡಿದ್ದೀನಿ. ಮೊಟ್ಟೆನೂ ಸಹ ಇದರಲ್ಲೇ ಬೀಟ್ ಹಾಕೋಕ್ಕೆ ಹಾಕ್ಕೊಂಡಿದ್ದೀನಿ ಒಡೆದ್ಬಿಟ್ಟು. ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಕೇಕ್ ಎಫೆಕ್ಟ್ ಬರುತ್ತೆ ಅಂತ ಈ ಥರ ಮಾಡ್ತಾ ಇರೋದು. 5 ಮೊಟ್ಟೆನೂ ಇಲ್ಲಿ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಪ್ರಾಸೆಸರ್ ಇಲ್ಲ ಅಂದರೆ ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಎಗ್ನ ಸ್ವಲ್ಪ ಬೀಟ್ ಮಾಡಿಕೊಂಡು ಸಣ್ಣದಾಗಿ ಎಲ್ಲ ಚಾಪ್ ಮಾಡಿಕೊಂಡು, ಈ ತರಕಾರಿ ಎಲ್ಲ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಚಾಪ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ, ಎಗ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಬೀಟ್ ಮಾಡಿಕೊಂಡು ಆಮೇಲೆ ಟ್ರೈ ಮಾಡಿದ್ರು ಕೂಡ ಈ ಥರ ಅಷ್ಟು ಫ್ಲಫಿ ಬರದಿದ್ರು ತುಂಬ ಚೆನ್ನಾಗಿಯೇ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫುಡ್ ಪ್ರಾಸೆಸರಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕೋರ್ಸಾಗಿ ಇರಬೇಕು, ತರ್ತರಿಯಾಗಿ. ಇಲ್ಲಿ ಒಂದು ಕಂಪಲ್ಸರಿ ನಾನ್ ಸ್ಟಿಕ್ಕೇ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಅದು ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ. ಮೋರೋವರ್ ತಿಕ್ಕು ತುಂಬ ಇರೋದ್ರಿಂದ ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ. ಇದನ್ನು ಫಸ್ಟು ಸ್ವಲ್ಪ ಆಯಿಲಲ್ಲಿ ಗ್ರೀಸ್ ಮಾಡ್ಕೊಳ್ಳಿ. ಅದು ಫುಡ್ ಪ್ರಾಸೆಸರ್ ಕಂಟೆಂಟ್ ಎಲ್ಲ ಏನಿರುತ್ತೆ ಅಲ್ವಾ, ಇದನ್ನು ನಾವು ಆ ನಾನ್ ಸ್ಟಿಕ್ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಫುಲ್ ಕಂಟೆಂಟ್ನ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಆಮ್ಲೆಟ್ ಅಂದರೆ ಸ್ವಲ್ಪನೇ ಹಾಕೋತೀವಲ್ವಾ, 1 ಮೊಟ್ಟೆನೋ 2 ಮೊಟ್ಟೆನೋ ಸ್ವಲ್ಪನೇ. ಸೊ ಇಲ್ಲಿ ಫುಲ್ ಕಂಟೆಂಟ್ನ ಹಾಕಿ ಕಂಪಲ್ಸರಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಬೇಕು. ಟೈಮ್ ಹಿಡಿಯುತ್ತೆ, ಬಿಕಾಸ್ ತಿಕ್ ತುಂಬ ಇರುತ್ತೆ ಅಲ್ವಾ, ಟೈಮ್ ಹಿಡಿಯುತ್ತೆ. ಕಂಪಲ್ಸರಿ ಲೋ ಫ್ಲೇಮಲ್ಲೇ ಲಿಡ್ ಮುಚ್ಚಬೇಕು. ಲಿಡ್ ಮುಚ್ಚಿದ್ರೇ ಮೇಲೆ ಕೆಳಗಡೆ ಎಲ್ಲ ಕ್ಲೀನಾಗಿ ಬೇಯ್ಕೊಳ್ಳುತ್ತದು. ಲಿಡ್ ಮುಚ್ಚಾದಮೇಲೆ ನೋಡಿ, ಈ ಥರ ಒಂದು 7 to 8 ಮಿನಿಟ್ಸ್ ಆದಮೇಲೆ ಈ ಥರ ಎಲ್ಲ ಎಣ್ಣೆ ಎಲ್ಲ ಸ್ಲೈಟಾಗಿ ಸೈಡಲ್ಲೆಲ್ಲ ಬಿಟ್ಕೊಂಡ್ಬಂದಿದೆ ನೋಡಿ. ಇನ್ನೂ ಸ್ವಲ್ಪ ಗೋಲ್ಡನ್ ಬರಬೇಕು. ನೀವು ಜಾಸ್ತಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ರಿ ಅಂದರೆ ಅದು ಸೀದೋಗುತ್ತೆ. ಈ ಥರ ಲೋ ಫ್ಲೇಮಲ್ಲೇ ಇಟ್ಟು, ಮೇಲೆ ಎಲ್ಲ ಏನೂ ಲಿಕ್ವಿಡ್ ಇರಬಾರ್ದು. ನೋಡಿ, ಈ ಥರ ಮುಟ್ಟು ನೋಡಿದ್ರೆ ಅದು ಸ್ವಲ್ಪ ಡ್ರೈ ಇರಬೇಕು. ಆಮೇಲೆ ಈ ರೀತಿ ಒಂದು ತಟ್ಟೆಗೆ ಫ್ಲಿಪ್ ಮಾಡ್ಕೋಬೇಕು. ನೀವು ಅದು ಸೌಟ್ ಥರ ಚುಂಚ್ಕದ ಥರ ಇರುತ್ತಲ್ಲ, ಸ್ಪ್ಯಾಚುಲ, ಅದನ್ನು ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಒಂದು ಪ್ಲೇಟ್ಗೆ ಫ್ಲಿಪ್ ಮಾಡಿಕೊಂಡು ಈ ರೀತಿ ಎಲ್ಲ ಸೆಟ್ ಮಾಡಿಕೊಂಡು ಮತ್ತೆ ಕಂಪಲ್ಸರಿ ಲೋ ಫ್ಲೇಮಲ್ಲೇ ಅದನ್ನೇ ಮತ್ತೆ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಇದು ಪ್ರೊಸೀಜರ್ಗೆಲ್ಲ ಹಾಕೋಕ್ಕೆ ಒಂದು 15 ಮಿನಿಟ್ಸ್ ಆಗುತ್ತೆ. ಬಟ್ ಹೋಲ್ಸಮ್ ಫ್ಯಾಮಿಲಿಗೆ ಒಂದೇ ಸತಿ ಆಮ್ಲೆಟ್ ರೆಡಿ ಆಗುತ್ತೆ. ಅದು ಜ್ಯೂಸಿ, ಸಖತ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ರೆಡ್ಡಿಶ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಸೊ ಈಗ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ನನಗೆ 15 ಮಿನಿಟ್ಸ್ ಅಷ್ಟು ಆಯಿತು. ಲೋ ಫ್ಲೇಮಲ್ಲೇ 5 ಎಗ್ಸ್ ಯೂಸ್ ಮಾಡೋದ್ರಿಂದ 15 ಮಿನಿಟ್ಸ್ ಅಷ್ಟು ನಿಧಾನಕ್ಕೆ ಬೇಯಲಿ. ಅದು ಎಷ್ಟು ತಿಕ್ಕಾಗಿ, ಎಷ್ಟು ಜ್ಯೂಸಿಯಾಗಿ ಬರುತ್ತೆ ಗೊತ್ತಾ. ಈ ರೀತಿ ಟ್ರೈ ಮಾಡಿ ನೋಡಿ, ಸಕ್ಕದಾಗಿರುತ್ತೆ. ಈ ರೀತಿ ಪಿಜ್ಜಾ ಕಟರ್ ಇರುತ್ತಲ್ಲ, ಆ ರೀತಿ ಕಟ್ ಮಾಡಿದ್ರು ನೋಡಿ, ಸಕ್ಕತ್ ಜ್ಯೂಸಿಯಾಗಿ ಬರುತ್ತಪ್ಪ, ನಿಜ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಇದು ಫುಡ್ ಪ್ರಾಸೆಸರ್ ಇಲ್ಲ ಅಂದ್ರೂ ಮಿಕ್ಸಿಯಲ್ಲಿ ಎಗ್ಸ್ ಎಲ್ಲ ಬೀಟ್ ಮಾಡಿಕೊಂಡು ಚೆನ್ನಾಗಿ ಚಾಪ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಹಾಕಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಮಾತ್ರ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ, ಸಕ್ಕತ್ತಾಗಿದೆ ಅಲ್ಲ. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ, ಆಯಿತಾ. ರಸಮ್ ಜೊತೆ, ಬೇಳೆ ಸಾರು ಜೊತೆ ಎಲ್ಲ ಲೈಟ್ ಫುಡ್ ಜೊತೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಇತ್ತು, ನಂಗೆ ಮುಟ್ಟಕ್ಕಾಗ್ತಿರ್ಲಿಲ್ಲ. ಸೊ ಸಕ್ಕತ್ತಾಗಿ ಬಂದಿದೆ, ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ. ಟ್ರೈ ಮಾಡಿ ಆಯಿತಾ, ಸಕ್ಕತ್ತಾಗಿ ಬರುತ್ತೆ. ಹೇಗೆ ಬಂತು ಅಂತ ನನಗೆ ತಿಳಿಸಿ ಆಯಿತಾ, ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಥಾಟ್ ಒಂದು ಹೇಳೋಣ ಅಂದ್ಕೊಂಡಿದ್ದೀನಿ. ಆಲ್ವೇಸ್ ಎಂಡ್ ದ ಡೇ ವಿತ್ ದ ಪಾಸಿಟಿವ್ ಥಾಟ್. No matter how hard things were, tomorrow's a fresh opportunity to make it better.
ಸೊ ದಿನ ಇವತ್ತು ಹೇಗೇ ಇರಲಿ, ಎಷ್ಟು ಡಿಫಿಕಲ್ಟ್ ಆಗಿರಲಿ, ಏನೋ ಒಂದು ಚಾಲೆಂಜ್ ಫೇಸ್ ಆಗಿರ್ಬೋದು, ಏನೋ ಫೇಲ್ಯೂರ್ಸ್ ಆಗಿರ್ಬೋದು, ಬಟ್ ನೋ ಮ್ಯಾಟರ್ ವಾಟ್, ಎಂಡ್ ಇಟ್ ವಿತ್ ಅ ಪಾಸಿಟಿವ್ ಥಾಟ್. ಬಿಕಾಸ್ ನಾಳೆ ಫ್ರೆಶ್ ಡೇ ಸ್ಟಾರ್ಟ್ ಆಗುತ್ತೆ, ಫ್ರೆಶ್ ಆಪರ್ಚುನಿಟಿ ಸ್ಟಾರ್ಟ್ ಆಗುತ್ತೆ. ಅವರ್ ಮೈಂಡ್ ಹ್ಯಾಸ್ ಟು ಬಿ ಪ್ರಿಪೇರ್ ಫಾರ್ ದ ಫ್ರೆಶ್ ಡೇ. ಸೊ ಆಲ್ವೇಸ್ ಎಂಡ್ ಯೋರ್ ಡೇ ವಿತ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ವಿತ್ ಅ ಹ್ಯಾಪಿನೆಸ್. ಆಲ್ವೇಸ್ ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಟಾಗಿ ಆಮ್ಲೆಟ್ ಕೇಕ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ, ಓಕೆನಾ? ಬಾಯ್.